ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆ ಉಪಯೋಗಿಸ್ಬಿಟ್ಟು ಒಂದು ಆರೋಗ್ಯಕರವಾಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಿಕ್ಕೆ ಮರಿಬೇಡಿ. ಮೊದಲು ನಾನೊಂದು ಪಾತ್ರೆಗೆ 2 ಕಪ್ ನೀರು ಹಾಕ್ತಾ ಇದ್ದೀನಿ. 2 ಕಪ್ ನೀರು ಹಾಕೊಂಡಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ನೀರು ಬಿಸಿ ಆಗಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇವಾಗಲೇ. ಆಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಸೇರಿಸ್ಬೋದು, ಯಾವುದು ಬೇಕಿರೋ ಹಾಕ್ಕೊಳ್ಳಿ. ಇನ್ನು ಇದು ಚೆನ್ನಾಗಿ ಕುದಿಲಿ ನೀರು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇನ್ನು ಇದಕ್ಕೆ ಬೇಕಾಗಿರೋದು ರವೆ. ಅಂದ್ರೆ ನಾನಿಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ. ಅದನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಹಾಕುವಾಗ ಫ್ಲೇಮ್ ಸ್ವಲ್ಪ ಕಡಿಮೆ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಬೇಗ ಗಂಟು ಕಟ್ಕೊಳ್ಳುತ್ತೆ. ನೋಡಿ, ನಾವು ಕೇಸರಿ ಬಾತ್ ಮಾಡುವಾಗೆಲ್ಲ ಮಾಡ್ತೀವಲ್ವ, ಅದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಆಗಿ. ಇದು ಚೆನ್ನಾಗಿ ಬೇಯಬೇಕಿದ್ರಲ್ಲಿ. ಇನ್ನು ಫ್ಲೇಮ್ ಅದೇ ಹಾಗೆ ಇರಲಿ, ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಸ್ವಲ್ಪ ಗಟ್ಟಿ ಬಂದಿದೆ. ಇನ್ನೊಂದು 2 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಬೇಕು. ನಾನು ಇದನ್ನ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತೀನಿ. ನೋಡಿ, 2 ನಿಮಿಷ ಆಗಿದೆ. ನೋಡಿ, ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ, ಸಾಫ್ಟ್ ಆಗಿ ಬಂದಿದೆ. ಮೊದಲು ಇದನ್ನ ಸ್ವಲ್ಪ ಈ ರೀತಿ ಸೌಟಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಇವಾಗ ಕರೆಕ್ಟ್ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡ್ಬೋದು. ಆಫ್ ಮಾಡಿಬಿಟ್ಟು ನೋಡಿ, ಇವಾಗ ಬಿಸಿ ಬಿಸಿ ಇರುತ್ತೆ, ಆದ ಕಾರಣ ಸೌಟಲ್ಲೇ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ರೀತಿ ಅವಾಗ ಕರೆಕ್ಟ್ ಆಗಿ ಹಿಟ್ಟು ನಮಗೆ ಸಾಫ್ಟ್ ಆಗಿ ಸಿಗುತ್ತೆ. ಕೈಯಲ್ಲಿ ಮಾಡೋದಿಕ್ಕೆ ಬಿಸಿ ಇರುತ್ತೆ. ನೋಡಿ, ಇವಾಗ ಈ ರೀತಿ ಇದೆ ಹಿಟ್ಟು. ಇನ್ನು ಇದನ್ನ ಇದರಿಂದ ಸ್ವಲ್ಪ ಸ್ವಲ್ಪ ತೆಗ್ದ್ಬಿಟ್ಟು ಉಂಡೆ ಮಾಡಬೇಕು. ನೋಡಿ, ನಾನು ಈ ಶೇಪ್ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಳಿ. ನೋಡಿ, ನಾನು ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಯೇ ಇದೆ ಇವಾಗ. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಇದೇ ರೀತಿ ಮಾಡಿ ತರ್ತೀನಿ. ನೋಡಿ, ಇಷ್ಟಿಷ್ಟು ದೊಡ್ಡ ಉದ್ದಕ್ಕೆ ಮಾಡಿದ್ರೆ ಸಾಕು. ನೋಡಿ, ಎಲ್ಲ ರೆಡಿ ಆಗಿದೆ. ಇವಾಗ 4 ಪೀಸ್ ರೆಡಿ ಆಗಿದೆ. ಇನ್ನು ನಾನಿಲ್ಲಿ ಸ್ಟವ್ ಅಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ತಾ ಇದ್ದೀನಿ. ನೀರು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇವಾಗ ನೀರು ಚೆನ್ನಾಗಿ ಬಿಸಿ ಆಗಿದೆ. ಇನ್ನು ಇದರ ಮೇಲ್ಗಡೆ ಇಟ್ಟು ಇದನ್ನೊಂದು 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಬೋದು. ನೋಡಿ, 10 ನಿಮಿಷ ಆಗಿದೆ. ಇದು ಕೂಡ ಬೆಂದು ರೆಡಿ ಆಗಿದೆ. ಇವಾಗ ಬಿಸಿ ಬಿಸಿ ರವೆ ಉಂಡೆ ಕೂಡ ರೆಡಿ ಆಗಿದೆ. ಆಮೇಲೆ ನಮಗೆ ಬೇಕಾಗಿರೋದು ಚಕ್ಕುಲಿ ಮಾಡುವ ಮಣೆ. ಅದರಲ್ಲಿ ನಾನು ಶಾವಿಗೆ ಮಾಡುವ ಅಚ್ಚು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬೇಕಿದ್ರೆ ಎಣ್ಣೆ ಸ್ಪ್ರೆಡ್ ಮಾಡ್ಬೋದು. ನೋಡಿ, ಈ ರೀತಿ. ಆಮೇಲೆ ಈ ಬಿಸಿ ಬಿಸಿ ರೋಲ್ ಇದೆಯಲ್ವಾ ರವೆ, ಅದನ್ನ ಇದ್ರೊಳಗಡೆ ಈ ರೀತಿ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಆಗಿದೆ, ಆದ ಕಾರಣ ನೀವು ಸ್ವಲ್ಪ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೇಲ್ಗಡೆ ಇದ್ರೆ ನಮಗೆ ಅದನ್ನ ಹಿಡ್ಕೊಳ್ಳೋದಿಕ್ಕಾಗಲ್ಲ ಬಿಸಿ ಬಿಸಿ ಆದ್ರೆ. ಅದಕ್ಕೋಸ್ಕರ ಇಷ್ಟು ಮಾತ್ರ ಬಂದ್ರೆ ಸಾಕು. ಇನ್ನು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ನಾವು ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರವೆಯಲ್ಲಿ ಮಾಡುವಂತಹ ಶಾವಿಗೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸಾಫ್ಟ್ ಆಗಿರುತ್ತೆ, ಎಳೆ ಎಳೆಯಾಗಿ ಕೂಡ ಸಿಗುತ್ತೆ, ಒಂದಕ್ಕೊಂದು ಅಂಟಲ್ಲ ಕೂಡ. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಯಾವತ್ತು ನಾವು ರವೆಯಲ್ಲಿ ಉಪ್ಪಿಟ್ಟು ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ರವೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ರೆಡಿ ಆಗಿದೆ. ಅಂದ್ರೆ ನಾನಿಲ್ಲಿ 1 ಕಪ್ ರವೆಯಲ್ಲಿ ನೋಡಿ ದೊಡ್ಡ ಸೈಜಲ್ಲಿ 6 ಶಾವಿಗೆ ನಮಗೆ ಸಿಕ್ಕಿದೆ. ನೋಡಿ, 1 ಕಪ್ ಅಂದ್ರೆ 250 ml ಕಪ್ಪಲ್ಲಿ ನಾನು ತಗೊಂಡಿರೋದು. ನೋಡಿ, ದೊಡ್ಡ ದೊಡ್ಡ ಸೈಜಲ್ಲಿ 6 ಶಾವಿಗೆ ಕೂಡ ಸಿಕ್ಕಿದೆ ನಮಗೆ. ಇದು ನಮಗೆ ತೆಂಗಿನಕಾಯಿ ಹಾಲು ಅಂದ್ರೆ ಬಾಳೆಹಣ್ಣಿನ ರಸಾಯನ ಜೊತೆ ತಿನ್ಬೋದು, ಅಥವಾ ಯಾವ್ದಾದ್ರು ವೆಜ್ ನಾನ್ ವೆಜ್ ಗ್ರೇವಿ ಜೊತೆನೂ ತಿನ್ಬೋದು. ಸೂಪರ್ ಆಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಖಂಡಿತ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.